ಮೊನ್ನೆ ಸಿದ್ದರಾಮಯ್ಯ ಅವರ ನಿವಾಸಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಬ್ರೇಕ್ಫಾಸ್ಟ್ಗೆ ಹೋಗಿದ್ದಾಯ್ತು. ಈಗ ಡಿ.ಕೆ. ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರನ್ನ ಆಹ್ವಾನ ಮಾಡಿದ್ದಾರೆ, ನಾಳೆ ಬ್ರೇಕ್ಫಾಸ್ಟ್ಗೆ ಬನ್ನಿ ಅಂತ ಹೇಳಿ. ಸೊ ಅಲ್ಲಿಗೆ ನಾಳೆ ಡಿ.ಕೆ. ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಇದೆ. ಸಿದ್ದರಾಮಯ್ಯ ಅವರಿಗೆ ಈಗಾಗಲೇ ಅಧಿಕೃತ ಆಹ್ವಾನವನ್ನು ಕೊಟ್ಟಿದ್ದಾರೆ ಡಿ.ಕೆ. ಶಿವಕುಮಾರ್. ಸಿದ್ದರಾಮಯ್ಯಗೆ ಇಷ್ಟದ ನಾಟಿ ಕೋಳಿ ಊಟದ ವ್ಯವಸ್ಥೆ ಮಾಡಿಸ್ತಾರಂತೆ. ನಾಳೆ ಡಿ.ಕೆ. ನಿವಾಸದಲ್ಲಿ ನಡೆಯಲಿರುವಂತಹ ಬ್ರೇಕ್ಫಾಸ್ಟ್ ಮೀಟಿಂಗ್ ಇದು. ಸಿದ್ದರಾಮಯ್ಯ ಅವರಿಗೆ ಈಗಾಗಲೇ ಏನು ಇಷ್ಟ ಅನ್ನುವಂಥದ್ದನ್ನು ಕೇಳಿ ತಿಳ್ಕೊಂಡು ಡಿ.ಕೆ. ಶಿವಕುಮಾರ್ ಅವರು ಅದೇ ರೀತಿಯಾದಂಥ ಭಕ್ಷ್ಯ ಭೋಜನಗಳನ್ನು ರೆಡಿ ಮಾಡಿಸ್ತಾ ಇದ್ದಾರಂತೆ. ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ನಾಟಿ ಕೋಳಿ ಸಾರು ಇರುತ್ತೆ ಅನ್ನುವಂಥದ್ರ ಬಗ್ಗೆ ಈಗ ಸದ್ಯಕ್ಕೆ ಗುಟ್ಟನ್ನು ಬಿಟ್ಕೊಟ್ಟಿದ್ದಾರೆ. ಮೊನ್ನೆ ಡಿ.ಕೆ. ಶಿವಕುಮಾರ್ ಅವರನ್ನ ಸಿ.ಎಂ. ಸಿದ್ದರಾಮಯ್ಯ ಮನೆಗೆ ಆಹ್ವಾನಿಸಿದರು. ಅದಕ್ಕೆ ಕಾರಣ ಹೈಕಮಾಂಡ್ ಕೊಟ್ಟಂತಹ ಸೂಚನೆ, ನೀವಿಬ್ಬರು ಬ್ರೇಕ್ಫಾಸ್ಟ್ಗೆ ಸೇರಿ ಮಾತಾಡಿ, ನೀವಿಬ್ಬರು ಕೂತ್ಕೊಂಡು ಕರೀರಿ ಡಿ.ಕೆ. ಶಿವಕುಮಾರ್ ಅವರನ್ನ ಅನ್ನುವಂಥದ್ರ ಬಗ್ಗೆ ಸಿದ್ದರಾಮಯ್ಯ ಅವ್ರಿಗೂ ಕೂಡ ಸೂಚನೆಯನ್ನು ಕೊಟ್ಟಿದ್ರು. ಸೊ ಅದರಂತೆ ಸಿದ್ದರಾಮಯ್ಯ ಅವರು ಡಿ.ಕೆ. ಶಿವಕುಮಾರ್ ಅವರನ್ನು ಆಹ್ವಾನಿಸಿದ್ರು. ಅದಾದ ನಂತರ ಏನು ನಡೀತು ಅನ್ನುವಂಥದ್ದು ರಾಜ್ಯದ ಜನರಿಗೆ ಗೊತ್ತೇ ಇದೆ. ಅವರಿಬ್ಬರು ಕೂಡ ಬ್ರೇಕ್ಫಾಸ್ಟ್ ಮುಗಿಸಿ ಮಾತಾಡಿ ನಂತರ ಒಂದು ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತಾಡಿದ್ರು. ನಮ್ಮಲ್ಲಿ ಏನೂ ಗೊಂದಲ ಇಲ್ಲ, ಏನೇ ಗೊಂದಲ ಇದ್ದರೂ ಕೂಡ ಅದಕ್ಕೆಲ್ಲವೂ ಕೂಡ ಈಗ ನಾವು ತೆರೆ ಎಳಿತಾ ಇದ್ದೀವಿ, ನಾವೆಲ್ಲರೂ ಒಗ್ಗಟ್ಟಾಗಿದ್ದೀವಿ. ಏನಿದ್ರು ನಮ್ಮ ಟಾರ್ಗೆಟ್ ಇರುವಂಥದ್ದು 2028ರ ಚುನಾವಣೆ, ಅದರಲ್ಲೂ ಕೂಡ ಕಾಂಗ್ರೆಸ್ಸನ್ನು ಮತ್ತೆ ನಾವು ಅಧಿಕಾರಕ್ಕೆ ತರಬೇಕು ಅನ್ನುವಂಥದ್ದೇ ನಮ್ಮ ಏಕಮೇವ ಟಾರ್ಗೆಟ್. ಜೊತೆಗೆ ಲೋಕಲ್ ಬಾಡಿ ಎಲೆಕ್ಷನ್ಸ್ ಕೂಡ ಬರ್ತಾ ಇದೆ, ಅದರ ಒಂದು ತಯಾರಿಯಲ್ಲೂ ಕೂಡ ನಾವು ತೊಡಗಬೇಕು. ಇನ್ನು 8ನೇ ತಾರೀಕಿನಿಂದ ಅಧಿವೇಶನ ಕೂಡ ಆರಂಭವಾಗುತ್ತೆ, ಚಳಿಗಾಲದ ಅಧಿವೇಶನ. ಅಲ್ಲಿ ವಿಪಕ್ಷಗಳನ್ನು ಹೇಗೆ ಎದುರಿಸಬೇಕು ಅನ್ನುವಂಥದ್ರ ಬಗ್ಗೆನೂ ಕೂಡ ನಾವು ಕಾರ್ಯತಂತ್ರವನ್ನು ಹೆಣೆದಿದ್ದೀವಿ. ಇಬ್ಬರು ಒಗ್ಗಟ್ಟಾಗಿ ಒಟ್ಟಿಗೆ ನಾವು ಪಕ್ಷವನ್ನು ಮುನ್ನಡೆಸ್ಕೊಂಡು ಹೋಗ್ತೀವಿ ಅನ್ನೋ ಸಂದೇಶವನ್ನು ರವಾನಿಸಿದರು ಡಿ.ಕೆ. ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರು. ಅದರ ಮುಂದುವರಿದ ಭಾಗವಾಗಿ ಈಗ ನಾಳೆ ಮತ್ತೊಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಆಯೋಜನೆ ಆಗಿದೆ. ಇದು ಯಾವುದೇ ಹೈಕಮಾಂಡ್ ಸೂಚನೆ ಮೇರೆಗೆ ಆಗ್ತಾ ಇರುವಂಥದ್ದು ಅಲ್ಲ. ಸದ್ಯಕ್ಕೆ ನಮಗೆ ಸಿಗ್ತಿರುವಂಥ ಮಾಹಿತಿ ಪ್ರಕಾರ ಡಿ.ಕೆ. ಶಿವಕುಮಾರ್ ಅವರು ಜಸ್ಟ್ ಒಂದು ಆಹ್ವಾನವನ್ನು ಕೊಟ್ಟಿದ್ದಾರೆ, ಬ್ರೇಕ್ಫಾಸ್ಟ್ ಮಾಡೋಣ ಬನ್ನಿ ನಾಳೆ ಅಂತೇಳಿ. ಅದರಂತೆ ಡಿ.ಕೆ. ಶಿವಕುಮಾರ್ ಅವರ ನಿವಾಸದಲ್ಲಿ ನಾಳೆ ಒಂದು ಬ್ರೇಕ್ಫಾಸ್ಟ್ ನಡೆಯುತ್ತೆ. ಸೊ ಅಲ್ಲಿಗೆ ನಾಳೆ ಡಿ.ಕೆ. ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಇದೆ. ಸಿದ್ದರಾಮಯ್ಯ ಅವರಿಗೆ ಈಗಾಗಲೇ ಅಧಿಕೃತ ಆಹ್ವಾನವನ್ನು ಕೊಟ್ಟಿದ್ದಾರೆ ಡಿ.ಕೆ. ಶಿವಕುಮಾರ್. ಸಿದ್ದರಾಮಯ್ಯಗೆ ಇಷ್ಟದ ನಾಟಿ ಕೋಳಿ ಊಟದ ವ್ಯವಸ್ಥೆ ಮಾಡಿಸ್ತಾರಂತೆ. ನಾಳೆ ಡಿ.ಕೆ. ನಿವಾಸದಲ್ಲಿ ನಡೆಯಲಿರುವಂತಹ ಬ್ರೇಕ್ಫಾಸ್ಟ್ ಮೀಟಿಂಗ್ ಇದು. ಸಿದ್ದರಾಮಯ್ಯ ಅವರಿಗೆ ಈಗಾಗಲೇ ಏನು ಇಷ್ಟ ಅನ್ನುವಂಥದ್ದನ್ನು ಕೇಳಿ ತಿಳ್ಕೊಂಡು ಡಿ.ಕೆ. ಶಿವಕುಮಾರ್ ಅವರು ಅದೇ ರೀತಿಯಾದಂಥ ಭಕ್ಷ್ಯ ಭೋಜನಗಳನ್ನು ರೆಡಿ ಮಾಡಿಸ್ತಾ ಇದ್ದಾರಂತೆ. ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ನಾಟಿ ಕೋಳಿ ಸಾರು ಇರುತ್ತೆ ಅನ್ನುವಂಥದ್ರ ಬಗ್ಗೆ ಈಗ ಸದ್ಯಕ್ಕೆ ಗುಟ್ಟನ್ನು ಬಿಟ್ಕೊಟ್ಟಿದ್ದಾರೆ. ಮೊನ್ನೆ ಡಿ.ಕೆ. ಶಿವಕುಮಾರ್ ಅವರನ್ನ ಸಿ.ಎಂ. ಸಿದ್ದರಾಮಯ್ಯ ಮನೆಗೆ ಆಹ್ವಾನಿಸಿದರು. ಅದಕ್ಕೆ ಕಾರಣ ಹೈಕಮಾಂಡ್ ಕೊಟ್ಟಂತಹ ಸೂಚನೆ, ನೀವಿಬ್ಬರು ಬ್ರೇಕ್ಫಾಸ್ಟ್ಗೆ ಸೇರಿ ಮಾತಾಡಿ, ನೀವಿಬ್ಬರು ಕೂತ್ಕೊಂಡು ಕರೀರಿ ಡಿ.ಕೆ. ಶಿವಕುಮಾರ್ ಅವರನ್ನ ಅನ್ನುವಂಥದ್ರ ಬಗ್ಗೆ ಸಿದ್ದರಾಮಯ್ಯ ಅವ್ರಿಗೂ ಕೂಡ ಸೂಚನೆಯನ್ನು ಕೊಟ್ಟಿದ್ರು. ಸೊ ಅದರಂತೆ ಸಿದ್ದರಾಮಯ್ಯ ಅವರು ಡಿ.ಕೆ. ಶಿವಕುಮಾರ್ ಅವರನ್ನು ಆಹ್ವಾನಿಸಿದರು. ಅದಾದ ನಂತರ ಏನು ನಡೀತು ಅನ್ನುವಂಥದ್ದು ರಾಜ್ಯದ ಜನರಿಗೆ ಗೊತ್ತೇ ಇದೆ. ಅವರಿಬ್ಬರು ಕೂಡ ಬ್ರೇಕ್ಫಾಸ್ಟ್ ಮುಗಿಸಿ ಮಾತಾಡಿ ನಂತರ ಒಂದು ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತಾಡಿದ್ರು. ನಮ್ಮಲ್ಲಿ ಏನೂ ಗೊಂದಲ ಇಲ್ಲ, ಏನೇ ಗೊಂದಲ ಇದ್ದರೂ ಕೂಡ ಅದಕ್ಕೆಲ್ಲವೂ ಕೂಡ ಈಗ ನಾವು ತೆರೆ ಎಳಿತಾ ಇದ್ದೀವಿ, ನಾವೆಲ್ಲರೂ ಒಗ್ಗಟ್ಟಾಗಿದ್ದೀವಿ. ಏನಿದ್ರು ನಮ್ಮ ಟಾರ್ಗೆಟ್ ಇರುವಂಥದ್ದು 2028ರ ಚುನಾವಣೆ, ಅದರಲ್ಲೂ ಕೂಡ ಕಾಂಗ್ರೆಸ್ಸನ್ನು ಮತ್ತೆ ನಾವು ಅಧಿಕಾರಕ್ಕೆ ತರಬೇಕು ಅನ್ನುವಂಥದ್ದೇ ನಮ್ಮ ಏಕಮೇವ ಟಾರ್ಗೆಟ್. ಜೊತೆಗೆ ಲೋಕಲ್ ಬಾಡಿ ಎಲೆಕ್ಷನ್ಸ್ ಕೂಡ ಬರ್ತಾ ಇದೆ, ಅದರ ಒಂದು ತಯಾರಿಯಲ್ಲೂ ಕೂಡ ನಾವು ತೊಡಗಬೇಕು. ಇನ್ನು 8ನೇ ತಾರೀಕಿನಿಂದ ಅಧಿವೇಶನ ಕೂಡ ಆರಂಭವಾಗುತ್ತೆ, ಚಳಿಗಾಲದ ಅಧಿವೇಶನ. ಅಲ್ಲಿ ವಿಪಕ್ಷಗಳನ್ನು ಹೇಗೆ ಎದುರಿಸಬೇಕು ಅನ್ನುವಂಥದ್ರ ಬಗ್ಗೆನೂ ಕೂಡ ನಾವು ಕಾರ್ಯತಂತ್ರವನ್ನು ಹೆಣೆದಿದ್ದೀವಿ. ಇಬ್ಬರು ಒಗ್ಗಟ್ಟಾಗಿ ಒಟ್ಟಿಗೆ ನಾವು ಪಕ್ಷವನ್ನು ಮುನ್ನಡೆಸ್ಕೊಂಡು ಹೋಗ್ತೀವಿ ಅನ್ನೋ ಸಂದೇಶವನ್ನು ರವಾನಿಸಿದರು ಡಿ.ಕೆ. ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರು. ಅದರ ಮುಂದುವರಿದ ಭಾಗವಾಗಿ ಈಗ ನಾಳೆ ಮತ್ತೊಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಆಯೋಜನೆ ಆಗಿದೆ. ಇದು ಯಾವುದೇ ಹೈಕಮಾಂಡ್ ಸೂಚನೆ ಮೇರೆಗೆ ಆಗ್ತಾ ಇರುವಂಥದ್ದು ಅಲ್ಲ. ಸದ್ಯಕ್ಕೆ ನಮಗೆ ಸಿಗ್ತಿರುವಂಥ ಮಾಹಿತಿ ಪ್ರಕಾರ ಡಿ.ಕೆ. ಶಿವಕುಮಾರ್ ಅವರು ಜಸ್ಟ್ ಒಂದು ಆಹ್ವಾನವನ್ನು ಕೊಟ್ಟಿದ್ದಾರೆ, ಬ್ರೇಕ್ಫಾಸ್ಟ್ ಮಾಡೋಣ ಬನ್ನಿ ನಾಳೆ ಅಂತೇಳಿ. ಅದರಂತೆ ಡಿ.ಕೆ. ಶಿವಕುಮಾರ್ ಅವರ ನಿವಾಸದಲ್ಲಿ ನಾಳೆ ಒಂದು ಬ್ರೇಕ್ಫಾಸ್ಟ್ ನಡೆಯುತ್ತೆ.